ಸರ್ ಸೂಪರ್, ಮತ್ತೊಮ್ಮೆ ಬಂದು ನೋಡ್ಬೋದಾ? ಖಂಡಿತ ಬರ್ಬೋದು, ಫ್ಯಾಮಿಲಿ ಸಮೇತ ಬರಬೇಕು. ಅಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾವ್ರೆ, ಅದ್ರ ಬಗ್ಗೆ ಇಲ್ಲ ಸರ್, ಫಿಲಮ್ ಥಿಯೇಟರ್ಗೆ ಬಂದು ನೋಡಿದ್ರೆ ನೆಗೆಟಿವ್ ಏನಕ್ಕೆ ಸ್ಪ್ರೆಡ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಚಾನ್ಸೇ ಇಲ್ಲ, ನೆಗೆಟಿವ್ಸ್ ಅನ್ನೋದು ಯಾವುದೂ ಇಲ್ಲ. ಕನ್ನಡ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥಿಯೇಟರ್ಗೆ ಬನ್ನಿ, ಬಂದು ಆಮೇಲೆ ಮಾತಾಡಿ, ನೋಡಿ, ಎಂಕರೇಜ್ ಮಾಡಿ ಅಷ್ಟೇ. ಗುಡ್ ಎಫರ್ಟ್ಸ್, ಕಂಪ್ಲೀಟ್ ಟೀಮ್ ತುಂಬ ಚೆನ್ನಾಗಿ ಮಾಡಿದರೆ. ವಿರಾಟಿಂದ ಆಸ್ ಎ ಹೀರೋ ನಾವು ನೋಡಬೇಕಾಗಿತ್ತು, ಇಲ್ಲಿ ಇಟ್ ಇಸ್ ಫುಲ್ ಫ್ಲೆಜ್ ಹೀರೋ ಮೆಟೀರಿಯಲ್. ಹೀರೋ ಜೊತೆ ನೋಡಿ ಏನು ಖುಷಿ ಆಯ್ತು? ಸರ್ ಸಾರಿ, ಹೀರೋ ಬಂದಿದ್ರಲ್ಲ, ಅವ್ರ ಸರಳತೆ ಮೇ ಬಿ ಆ ಒಂದು ನಮ್ಮನೆ ಹುಡುಗ ಅಂತ ಹೆಂಗೆ ಫೀಲ್ ಆಗುತ್ತೆ, ಅದು ಈ ಥರ ಬಂದಾಗ ನಮಗೂ ಅದು ಫೀಲ್ ಆಗೋದು, ನಮಗೂ ಅವ್ರ ಬಗ್ಗೆ ಎಂಕರೇಜ್ ಮಾಡೋಕ್ಕಿನ್ನೂ ಖುಷಿ ಆಗುತ್ತೆ. ವೆರಿ ಹ್ಯಾಪಿ ಸರ್, ಥ್ಯಾಂಕ್ ಯು. ಗುಡ್, ಯಾ. ಮೇಡಮ್ ನಮಸ್ತೆ. ತುಂಬ ಚೆನ್ನಾಗಿದೆಪ್ಪ, ಕುಟುಂಬದವರೆಲ್ಲ ಕೂತಿ ನೋಡ್ಬೋದು. ಮತ್ತು ಒಂದು ಒಳ್ಳೆ ಮೆಸೇಜ್ ಇದೆ, ಉದ್ಯಮದವರೆಲ್ಲ ನೋಡುವಂಥದ್ದು ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಅಮ್ಮಂದಂತೂ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿದೆ, ಅವ್ರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ. ಮತ್ತು ಫಿಲಮಲ್ಲಿ ಅವ್ರದ್ದು ಯಾವ ಥರ ಬೆಳೆಸ್ಬೇಕು, ಒಂದು ಸಂಸ್ಥೆನ ಓಪನ್ ಮಾಡಿದರು, ಅದ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದ್ರೆ ಅದು ಖುಷಿ ಆಯಿತು. ಓ ಎಕ್ಸ್ಟ್ರಾ ಸೂಪರ್, ಎಲ್ರದ್ದು ವಾ ಸಾಂಗ್ ಸೂಪರ್, ನಾವೇ ಎಂಜಾಯ್ ಮಾಡಿದ್ವಿ, ಎಲ್ಲ ನಾವೇ ಮಾಡ್ತಾ ಇದ್ವಿ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು. ಓ ಖಂಡಿತ ಖಂಡಿತ, ಎಲ್ಲೂ ಏನೂ ಬೇಜಾರಾಗುವಂಥದ್ದಿಲ್ಲ, ಎಲ್ಲರೂ ನೋಡ್ಬೋದು. ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಹೇಳ್ತೀವಿ, ಎಲ್ಲರೂ ಬಂದು ನೋಡಬೇಕು, ಅವ್ರಿಗೆ ಒಂದು ಅವಕಾಶ ಕೊಟ್ಟು ಮುಂದೆ ಬೆಳೆಸೋದು ನೋಡ್ಬೇಕು ನಾವು. ತುಂಬ ವಿರಾಟ್ ಇವಾಗ ಚೆನ್ನಾಗಿದ್ದಾರೆ, ಖುಷಿ ಆಯಿತು. ಯೂತ್ ಹುಡುಗ ಬೆಳಿಬೇಕು, ಅಂಥವ್ರನ್ನ ನಾವು ಬೆಂಬಲಿಸ್ಬೇಕು, ಅದು ಖುಷಿ ಆಯಿತು. ಥ್ಯಾಂಕ್ ಯು. ಫಿಲಮ್ ಹೆಂಗಿತ್ತು? ರಾಯಲ್ ಆಗಿತ್ತು. ಇನ್ನೇನು ಎರಡು ಮಾತು ಫಿಲಮ್ ಬಗ್ಗೆ? ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು.